ಅಯೋಧ್ಯೆಯಲ್ಲಿನ ರಾಮಮಂದಿರ ಉದ್ಘಾಟನೆ ದಿನ ಹತ್ತಿರವಾಗ್ತಾ ಇದ್ದಂತೆ ಸಂಭ್ರಮ ಹೆಚ್ಚಾಗ್ತಿದೆ. ಒಂದು ಕಡೆ ಮನೆ ಮನೆಗೂ ತೆರಳಿ ಅಕ್ಷತೆ ವಿತರಣೆಯಾಗ್ತಿದೆ. ಮತ್ತೊಂದು ಕಡೆ ಬಾಲರಾಮನ ವಿಗ್ರಹ ಕೆತ್ತಿದ ಶಿಲ್ಪಿಯ ಹುಟ್ಟೂರಿನಲ್ಲಿ ಸಂಭ್ರಮ ಹೆಚ್ಚಾಗಿದೆ. ಇದರ ನಡುವೆ ರಾಮನಿಗೂ ಕರುನಾಡಿಗೂ ಇರುವ ನಂಟಿನ ಮತ್ತಷ್ಟು ಕುರುಹುಗಳು ಸದ್ದು ಮಾಡ್ತಿವೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ, ಜಯರಾಮ ಶ್ರೀರಾಮ ಅನ್ನೋ ಜಪ. ರಾಮ ಮಂದಿರ ಉದ್ಘಾಟನೆಯ ದಿನ ಹತ್ತಿರವಾಗ್ತಿದ್ದಂತೆ ಎಲ್ಲೆಲ್ಲೂ ರಾಮ ಜಪವೇ ಕೇಳ್ತಿದೆ. ಅದರಲ್ಲೂ ರಾಮನಿಗೂ ಕರುನಾಡಿಗೂ ಇರೋ ನಂಟು ದಿನಕ್ಕೊಂದರಂತೆ ಬಯಲಾಗ್ತಿವೆ. ರಾಮನ ಮೂರ್ತಿ ಕೆತ್ತಿದ ಶಿಲ್ಪಿಯ ಹುಟ್ಟೂರಲ್ಲಿ ಸಂಭ್ರಮ. ಶಿಲ್ಪಿಯ ತಾಯಿಯನ್ನ ಸನ್ಮಾನಿಸಿದ ಕಾಂಗ್ರೆಸ್ ಮುಖಂಡರು. ಜನವರಿ 22ರ ಐತಿಹಾಸಿಕ ದಿನಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯುತ್ತಿದೆ. ಭವ್ಯ ರಾಮ ಮಂದಿರದಲ್ಲಿ ನೆಲೆಯೂರುವ ಬಾಲರಾಮನ ವಿಗ್ರಹ ಕರುನಾಡಿನ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ. ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತಿರೋ ಮೂರ್ತಿ ಫೈನಲ್ ಆಗ್ತಿದ್ದಂತೆ ಹುಟ್ಟೂರಿನಲ್ಲಿ ಸಂಭ್ರಮ ಕಾಣ್ತಿದೆ. ಟಿ ನರಸೀಪುರ ತಾಲೂಕಿನ ಎಂ ಕೆಬ್ಬೆಹುಂಡಿ ಗ್ರಾಮದ ಜನ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ. ಇನ್ನು ಮೈಸೂರಿನಲ್ಲಿರೋ ಅರುಣ್ ನಿವಾಸಕ್ಕೆ ಆಗಮಿಸಿದ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅರುಣ್ ತಾಯಿ ಸರಸ್ವತಿ ಅವರನ್ನ ಸನ್ಮಾನಿಸಿದ್ರು. ಅತ್ತ ಮೂರ್ತಿ ಕೆತ್ತನೆ ಮುಗಿತಾ ಇದ್ದಂತೆ ಅಯೋಧ್ಯೆಯಲ್ಲಿದ್ದ ಅರುಣ್ಗೆ ರಾಮ ಮಂದಿರ ಪ್ರತಿಕೃತಿ ನೀಡಿ ಸ್ಥಳೀಯರು ಸನ್ಮಾನಿಸಿದ್ದಾರೆ. ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ. अब कितना काम करो आपको टाइटनेस नहीं होता था, तो the atmosphere is very positive and energetic and also it helps us to work, no? हमको काम करने को बहुत अच्छा मूड आ गया. मूड में नहीं हम क्या कहते हैं उसको, स्फूर्ತಿ मिल गया. ಬಾಗಲಕೋಟೆ ತಾಲೂಕಿನಲ್ಲಿ ಸೀತೆಮಣಿ ಅನ್ನೋ ಗ್ರಾಮವಿದೆ. ಇಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಹಿಂದೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿತ್ತು. ಇದೇ ಆಶ್ರಮದಲ್ಲಿ ನೆಲೆಸಿದ್ದ ಸೀತೆ ಲವಕುಶರಿಗೆ ಜನ್ಮ ನೀಡಿದ್ಲು ಅನ್ನೋ ಪ್ರತೀತಿ ಇದೆ. ಇಂದಿಗೂ ಇಲ್ಲಿ ಸೀತಾ ಮಾತೆಗೆ ಪೂಜೆ ಸಲ್ಲಿಕೆಯಾಗ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ನಾಮದ ಚಿಲುಮೆಗೂ ರಾಮನಿಗೂ ನಂಟಿದೆ. ವನವಾಸದ ವೇಳೆ ಇಲ್ಲಿಯ ಅರಣ್ಯ ಪ್ರದೇಶಕ್ಕೆ ಬಂದಿದ್ದ ಶ್ರೀರಾಮ ಹಣೆಗೆ ತಿಲಕವಿಡಲು ನೀರಿಗಾಗಿ ಹುಡುಕಾಡಿದ್ರು. ನೀರು ಸಿಗದಿದ್ದಾಗ ಬಂಡೆಗೆ ಬಾಣ ಬಿಟ್ಟು ನೀರು ತರಿಸಿದ್ರು. ಇಂದಿಗೂ ಇಲ್ಲಿ ಬಂಡೆಯಿಂದ ನೀರು ಬರುತ್ತೆ. ನಾಮದ ಚಿಲುಮೆ ಅಂತ ಪ್ರಸಿದ್ಧವಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಹನುಮನ ಜನ್ಮಸ್ಥಳ. ರಾವಣನ ವಿರುದ್ಧ ಯುದ್ಧ ಮಾಡಲು ರಾಮ ಇಲ್ಲೇ ತಂತ್ರಗಾರಿಕೆ ಮಾಡಿದ್ದ ಅನ್ನೋ ಪ್ರತೀತಿ ಇದೆ. ಇನ್ನು ಕಿಷ್ಕಿಂಧೆಗೆ ಹೋಗುವ ಮುನ್ನ ಶ್ರೀರಾಮ ಗದಗ ತಾಲೂಕಿನ ಬೆಳದಡಿ ಗ್ರಾಮದಲ್ಲಿ ಒಂದು ದಿನ ವಾಸ್ತವ್ಯ ಹೂಡಿದ್ರಂತೆ. ಹೀಗಾಗಿ ಅಲ್ಲಿಯೂ ಶ್ರೀರಾಮನ ದೇಗುಲವಿದೆ. ಹೀಗೆ ಕರುನಾಡಿನ ಜಿಲ್ಲೆಗಳಲ್ಲೂ ಶ್ರೀರಾಮನ ನಂಟು ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.